टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಶ್ರೀರಾಮ್ ಫೈನಾನ್ಸ್ ಸಹಭಾಗಿತ್ವದಲ್ಲಿ ಟಿವಿ9 ನೆಟ್ವರ್ಕ್ನಿಂದ ಯಶವಂತಪುರದ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ನಲ್ಲಿ ಚಾಲಕರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು. ಜೊತೆಗೆ ಯೋಗ ಮತ್ತು ಇನ್ಶೂರೆನ್ಸ್ ಮಾಡಿಸುವಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಟ್ರಕ್ ಟರ್ಮಿನಲ್ ಎಂಡಿ ಸಿಎನ್ ಶಿವಪ್ರಕಾಶ್, ಟ್ರಾಫಿಕ್ ನಾರ್ತ್ ಡಿಸಿಪಿ ಸಿರಿ ಗೌರಿ, ಶ್ರೀರಾಮ್ ಫೈನಾನ್ಸ್ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸುದರ್ಶನ್ ಬಿ ಹೊಳ್ಳ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀಧರ್ ಮಟ್ಟಂ ಹಾಗೆ ಗ್ರೀನ್ ಫೈನಾನ್ಸ್ ವಿಭಾಗದ ರಾಷ್ಟ್ರೀಯ ಮುಖ್ಯಸ್ಥ ನಂದಗೋಪಾಲ ಟೇಪ್ ಕಟ್ ಮಾಡುವ ಮೂಲಕ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿದರು. ದಿ ಯೋಗ ಇನ್ಸ್ಟಿಟ್ಯೂಟ್ನಿಂದ ಯೋಗವನ್ನು ಹೇಳಿಕೊಡಲಾಯಿತು. ಒತ್ತಡದಲ್ಲಿ ಕೆಲಸ ಮಾಡುವಂತಹ ಚಾಲಕರಿಗೆ ಹೇಗೆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ಮತ್ತು ಪ್ರತಿದಿನ ಚಾಲಕರು ಯೋಗ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಅನ್ನೋದನ್ನು ಯೋಗ ಟೀಚರ್ ಮೂಲಕ ತಿಳಿಸಲಾಯಿತು. ಚಾಲಕರಿಗೆ ಆರೋಗ್ಯನೇ ಮುಖ್ಯ, ಯಾರಿಗಾದರೂ ಆರೋಗ್ಯನೇ ಮುಖ್ಯ. ಆದರೆ ನಮ್ಮ ಲಾರಿ ಚಾಲಕರಿಗೆ ಮಾತ್ರ ನಿದ್ದೆಗೆಟ್ಟು ಗಾಡಿ ಓಡಿಸ್ತಾ ಇರ್ತಾರೆ. ಅವರ ಆರೋಗ್ಯದ ಬಗ್ಗೆ ಅವರು ಕಾಳಜಿ ವಹಿಸಲಿಕ್ಕೆ ಅವ್ರ ಮನೆಯವರು ಇರಲ್ಲ, ಯಾಕೆಂದರೆ ಇವರು 3 ಹೊತ್ತೂ ಹೈವೇಗಳಲ್ಲಿರ್ತಾರೆ. ಇದನ್ನು ಗುರುತಿಸಿ ನಮ್ಮ ಟಿವಿ9 ಅವರು ಮತ್ತು ಶ್ರೀರಾಮ್ ಫೈನಾನ್ಸ್ ಅವರು ಇಂಥದ್ದು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರೋದು ಭಾರಿ ಹೆಮ್ಮೆ ತಂದಿದೆ ನಮ್ಮ ರಾಜ್ಯಕ್ಕೆ. ಇದು ಎಲ್ಲ ಸ್ಟೇಟ್ಗಳಲ್ಲೂ ಮಾಡಿದ್ರೆ ಒಳ್ಳೆಯದು. ಇದನ್ನು ನಾವು ಈಗ ಸದ್ಯದಲ್ಲಿ ಸ್ವಲ್ಪ ದಿವಸದ ಹಿಂದೆನೇ ನಾವು ವರ್ಲ್ಡ್ ಏಡ್ಸ್ ಡೇನ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ದು ದಿನೇಶ್ ಗುಂಡೂರಾವ್ ಸಾಹೇಬರು ಸಮ್ಮುಖದಲ್ಲಿ. ಇಂಥ ಕಾರ್ಯಕ್ರಮಗಳು ಮಾಡಿರೋದು ಭಾರಿ ಒಳ್ಳೆಯದು. ಇಂಥದಕ್ಕೆ ನಾವು ದೇವರಾಜರ ಟ್ರಕ್ ಟರ್ಮಿನಲ್ಸು ನಮ್ಮದು ಕರ್ನಾಟಕದಲ್ಲಿ ಒಂದು 11 ಕಡೆ ಇದೆ, ಇನ್ನೂ ಒಂದಷ್ಟು ಕಡೆ ಬರ್ತಾ ಇದೆ. ಇವೆಲ್ಲ ಟರ್ಮಿನಲ್ಸ್ನಲ್ಲೇ ಮಾಡಿ ಅಂತ ನಾನು ನಿಮಗೆ ನಮ್ಮ ಕರ್ನಾಟಕ ದೇವರಾಜ ಟ್ರಕ್ ಟರ್ಮಿನಲಲ್ಲಿ ನಮ್ಮ ಡ್ರೈವರ್ಗಳಿಗೆ ಸಾಧಾರಣ 500ರಿಂದ 1000 2 ದಿನದಲ್ಲಿ 1000 ಟ್ರಕ್ ಡ್ರೈವರ್ಗಳಿಗೆ ನಾವು ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅಂದರೆ ನಮ್ಮ ಸ್ಕಿಲ್ ಇಂಡಿಯಾದವರೊಟ್ಟಿಗೆ ಮತ್ತು ಟಿವಿ9 ಅವರೊಟ್ಟಿಗೆ ಸಹಭಾಗಿತ್ವದಲ್ಲಿ ಅವರಿಗೆ ನಾವು ಯೋಗ ಮತ್ತು ಅವರ ಹೆಲ್ತ್, BP ಚೆಕಪ್, ಅವರ ಕಣ್ಣು ಚೆಕಪ್ಪು ಮತ್ತು ಒಂದು ಹೈವೇಯಲ್ಲಿ ಅಥವಾ ಒಂದು ಡ್ರೈವಿಂಗ್ ಸ್ಕಿಲ್ಸ್ಗಳು ಏನು ಮತ್ತು ಏನಾದರೂ ಒಂದು ಅಪಘಾತವಾದಾಗ ಹೇಗೆ ಒಬ್ಬರನ್ನು ರಕ್ಷಿಸಬೇಕು ಮತ್ತು ಯಾವ ಥರ ಅವರು ಅದನ್ನು ಡೀಲ್ ಮಾಡಬೇಕು, ಕಾನೂನು ಸೌಲಭ್ಯಗಳು ಏನಿದೆ ಅದನ್ನೆಲ್ಲ ನಾವು ಅವರಿಗೆ ಟೆಸ್ಟ್ ಮಾಡಿಸಿ ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ನಾವು ಇದು ಸ್ಕಿಲ್ ಟೆಸ್ಟ್ ಸರ್ಟಿಫಿಕೇಟು ಕೊಡ್ತಾ ಇದ್ದೀವಿ. ಅದು ಅವರಿಗೆ ನಾಳೆ ಫ್ಯೂಚರಲ್ಲಿ